ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ಇಲಾಖೆಗಳ ನೇಮಕಾತಿ ಕುರಿತು ಒಂದು ಮಾಹಿತಿಯನ್ನು ನೀಡಿದ್ದಾರೆ. ವಿವಿಧ ಇಲಾಖೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಪಠ್ಯಕ್ರಮ ಯಾವ ರೀತಿ ಇರುತ್ತದೆ ಎಂಬ ಮಾಹಿತಿಯನ್ನು ನೀಡಿದ್ದಾರೆ. ಇದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ನೋಡೋದಾದರೆ, ಸಂಕ್ಷಿಪ್ತ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ವಿವರವಾದ ಅಧಿಸೂಚನೆ ನಂತರದ ದಿನಗಳಲ್ಲಿ ಹೊರಡಿಸಲಾಗುವುದು ಅಂತ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಯಾವೆಲ್ಲ ಕಾರಣಗಳಿಂದ ಅಧಿಸೂಚನೆಯನ್ನು ಹೊರಡಿಸಲಾಗಿಲ್ಲ ಅಂತೇಳಿ ಕೆಲವು ಕಾರಣಗಳನ್ನು ಸಹ ಇಲ್ಲಿ ನೀಡಿದ್ದಾರೆ. ಮೀಸಲಾತಿ ವರ್ಗೀಕರಣವನ್ನು ಪರಿಷ್ಕರಿಸಲು ಹಾಗೂ ಅಧಿಸೂಚನೆಯಲ್ಲಿನ ನಿಬಂಧನೆಗಳು ಮತ್ತು ಕೆಲವು ಪರಿಷ್ಕರಣೆಯನ್ನು ಮಾಡಲು ಆರ್ಥಿಕ ಇಲಾಖೆಯಿಂದ ಅನುಮತಿ ಪಡೆಯುವ ಸಂಬಂಧ ಇಲಾಖೆಯು ತಡೆಹಿಡಿಯಲು ಈ 3 ಕಾರಣಗಳನ್ನು ನೀಡಿದ್ದಾರೆ. ನಂತರದ ಇವೆಲ್ಲ ಸಮಸ್ಯೆಗಳನ್ನ ನಾವು ನಿವಾರಿಸಿಕೊಂಡು ಆದಷ್ಟು ಬೇಗ ವಿವರವಾದ ಅಧಿಸೂಚನೆಯನ್ನು ನಾವು ನೀಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಯಾವೆಲ್ಲ ಇಲಾಖೆಗಳಲ್ಲಿ ಅದೇ ಹುದ್ದೆಗಳು ಖಾಲಿ ಇದ್ದಾವೆ, ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯ ಸಹಾಯಕ ಗ್ರಂಥಪಾಲಕ, ಜೂನಿಯರ್ ಪ್ರೋಗ್ರಾಮರ್, ಸಹಾಯಕ ಇಂಜಿನಿಯರ್, ಸಹಾಯಕ ಕಿರಿಯ ಸಹಾಯಕರು, ಟೋಟಲ್ 44 ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ 17 ವಿವಿಧ ವೃಂದದ ಹುದ್ದೆಗಳು, ಒಟ್ಟು 750 ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ಒಂದು ಈ ಸಂಕ್ಷಿಪ್ತ ನೋಟಿಫಿಕೇಶನ್ ಅಲ್ಲಿ ಹೇಳಿದ್ದಾರೆ. ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಲ್ಲಿ 14 ವಿವಿಧ ವೃಂದದ ಹುದ್ದೆಗಳು, ಟೋಟಲ್ 38 ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಹುದ್ದೆಗಳು ಖಾಲಿ ಇದ್ದಾವೆ. ಟೋಟಲ್ 1752 ಹುದ್ದೆಗಳಿಗೆ ಶೀಘ್ರವೇ ಭರ್ತಿ ಮಾಡ್ಕೊಂತೀವಿ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಮತ್ತು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಪ್ರಥಮ ದರ್ಜೆ ಸಹಾಯಕ ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳು ಖಾಲಿ ಇದ್ದಾವೆ. ಟೋಟಲ್ 25 ಹುದ್ದೆಗಳಿಗೆ ಶೀಘ್ರವೇ ಭರ್ತಿ ಮಾಡ್ಕೊಂತೀವಿ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ ಡಿಗ್ರಿಯನ್ನು ಹೊಂದಿರುವಂಥವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ PUC ಆಗಿರುವಂಥವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಕೆಲವು ಪಠ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಅದೇನು ಅಂತ ನಾವು ನೋಡೋದಾದ್ರೆ, ಸಾಮಾನ್ಯ ಜ್ಞಾನ, ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನವನ್ನ ಇದು ಪಠ್ಯಕ್ರಮ ಇರುತ್ತದೆ ಅಂತ ಹೇಳಿದ್ದಾರೆ. ಈ ಅರ್ಜಿ ಸಲ್ಲಿಸಬೇಕು ಅಂತೇಳಿ ಅನ್ಕೊಂಡ್ರ ಅಭ್ಯರ್ಥಿಗಳು ಈಗಲಿಂದಲೇ ಇದು ಸಂಬಂಧಪಟ್ಟಂತೆ ನೀವು ಎಜುಕೇಶನ್ ಅನ್ನ ನೀವು ಮಾಡ್ಕೊಳ್ತಾ ಹೋಗಿ. ಆಮೇಲೆ ಹತ್ರಕ್ಕೆ ಬಂದಾಗ ಮಾಡ್ಲಿಕ್ಕಾಗಲ್ಲ. ಈಗಲೇ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕೋಚಿಂಗ್ನ ನೀವು ಪಡ್ಕೋಬೇಕಾಗಿ ಅಭ್ಯಾಸವನ್ನ ಮಾಡಿ. ಮತ್ತು ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಈ ಇಲಾಖೆಯಲ್ಲಿ ಮಾರುಕಟ್ಟೆ ಅಧಿಕಾರಿ, ಎನಿ ಡಿಗ್ರಿ, 5 ವರ್ಷ ಎಕ್ಸ್ಪೀರಿಯನ್ಸ್ ಇರೋಂಥವ್ರು ಮಾರುಕಟ್ಟೆ ಸಂಬಂಧಪಟ್ಟಂತೆ ಇವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅಂತ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಕಿರಿಯ ಅಧಿಕಾರಿ ಮಾರುಕಟ್ಟೆ ಎನಿ ಡಿಗ್ರಿ ಆಗಿರಬೇಕು. ಮತ್ತು ಅಸಿಸ್ಟೆಂಟ್ ಆಪರೇಟರ್ SSLC, ITI ಸರ್ಟಿಫಿಕೇಟ್ ಅನ್ನು ಹೊಂದಿರೋರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಅಧಿಕಾರಿ ಲೆಕ್ಕಪತ್ರ ಮಾರುಕಟ್ಟೆ ಇವರು ಎನಿ ಡಿಗ್ರಿ ಆಗಿರಬೇಕು. ಹಾಗೂ ಕಿರಿಯ ಅಧಿಕಾರಿ R&D ಇವರು MSc ಕೆಮಿಸ್ಟ್ರಿ ಆಗಿರೋರು ಅರ್ಜಿ ಸಲ್ಲಿಸಬಹುದು ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಇವರು BE BTech MSc ಕೆಮಿಸ್ಟ್ರಿ ಆಗಿರುವಂಥವ್ರು, ಎಲೆಕ್ಟ್ರಿಕಲ್ ಆಗಿರುವಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೂ ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣ ಇವರು ಎನಿ ಡಿಗ್ರಿ, PG, ಡಿಪ್ಲೊಮೊ ಮಾರ್ಕೆಟಿಂಗ್ ಅಲ್ಲಿ ಓದಿರೋರು, MBA ಓದಿರುವಂಥವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇದಕ್ಕೆ ಪಠ್ಯಕ್ರಮವನ್ನು ಸಾಮಾನ್ಯ ಜ್ಞಾನ ಅಂತ ಹೇಳಿದ್ದಾರೆ. 2ನೇ ಪತ್ರಿಕೆಯಲ್ಲಿ ಯಾವ್ದಿರುತ್ತೆ ಅಂತೇಳಿ ಒಂದು ನಿರ್ದಿಷ್ಟ ಮಾಹಿತಿಯನ್ನು ನೀಡಿಲ್ಲ. ಅದು ಮುಂಬರುವ ದಿನಗಳಲ್ಲಿ ನಾವು ನೀಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಮಾರುಕಟ್ಟೆ ಪ್ರತಿನಿಧಿ ಎನಿ ಡಿಗ್ರಿ ಆಗಿರಬೇಕು. ಹಾಗೂ ಕಿರಿಯ ಮಾರಾಟ ಪ್ರತಿನಿಧಿ PUC ಆಗಿರೋರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಇದು ಕನ್ನಡ ಪತ್ರಿಕೆ. ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನದ ಬಗ್ಗೆ ಇವರು ಸಂಪೂರ್ಣವಾಗಿ ಅಭ್ಯಾಸವನ್ನ ಮಾಡಬೇಕು. ಹಾಗೂ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯ ಈ ಇಲಾಖೆಯಲ್ಲಿ ಜೂನಿಯರ್ ಪ್ರೋಗ್ರಾಮರ್ ಇವರು ಡಿಗ್ರಿಯನ್ನು MCA ಡಿಗ್ರಿ ಇಂಜಿನಿಯರಿಂಗ್ ಅನ್ನ ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಇವರು ಎಜುಕೇಶನ್ ಮಾಡಿರೋರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಸಹಾಯಕ ಇಂಜಿನಿಯರಿಂಗ್ ಇವರು ಡಿಗ್ರಿ ಅನ್ನ ಹೊಂದಿರುವಂಥವ್ರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಇದರಲ್ಲಿ ಸಾಮಾನ್ಯ ಜ್ಞಾನ ಇರ್ತದೆ. ಪತ್ರಿಕೆ 2 ಯಾವುದು ಅಂತೇಳಿ ಒಂದು ಮಾಹಿತಿಯನ್ನ ಸಹ ನೀಡಿಲ್ಲ. ಮುಂಬರುವ ದಿನಗಳಲ್ಲಿ ನೀಡ್ತಾರೆ. ಹಾಗೂ ಸಹಾಯಕ ಗ್ರಂಥಪಾಲಕರು ಇದಕ್ಕೂ ಸಹ ಡಿಗ್ರಿ ಆಗಿರಬೇಕು. ಹಾಗೂ ಸಹಾಯಕ ಗ್ರೂಪ್ C
ಹುದ್ದೆಗಳಿಗೆ ಡಿಗ್ರಿ ಮಾಡಿರೋರು ಸಹ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಕಿರಿಯ ಸಹಾಯಕರು ಗ್ರೂಪ್ ಸಿ ಈ ಹುದ್ದೆಗಳಿಗೂ ಸಹ ಮಾಸ್ಟರ್ ಡಿಗ್ರಿ ಮಾಡಿರೋರು, PUC ಓದಿರುವಂಥವರು ಸಹ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೂ ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ನಿಗಮದಲ್ಲಿ ಸಹಾಯಕ ಲೆಕ್ಕಿಗ ಹುದ್ದೆಗಳು ಖಾಲಿ ಇದ್ದಾವೆ. ಇದನ್ನ ಡಿಗ್ರಿ ಮಾಡಿರಬೇಕು. ಹಾಗೂ ನಿರ್ವಾಹಕ ಇವರು PUC ತತ್ಸಮಾನ ವಿದ್ಯಾರ್ಹತೆ ಹೊಂದಿರೋರು ಸಹ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಪಠ್ಯಕ್ರಮವನ್ನು ನಾವು ನೋಡೋದಾದ್ರೆ ಸಾಮಾನ್ಯ ಜ್ಞಾನ, ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನವನ್ನು ಇದ್ರ ಬಗ್ಗೆ ಪಠ್ಯಕ್ರಮವನ್ನು ಕೊಟ್ಟಿದ್ದಾರೆ. ಹಾಗೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಈ ಇಲಾಖೆಯಲ್ಲಿ ಸಹಾಯಕ ಆಡಳಿತಾಧಿಕಾರಿ ಇವರು MSW ಆಗಿರಬೇಕು, MBA ಆಗಿರೋರು ಅರ್ಜಿಯನ್ನು ಸಲ್ಲಿಸಬಹುದು. ಸಹಾಯಕ ಲೆಕ್ಕಾಧಿಕಾರಿ ಮಾಸ್ಟರ್ ಡಿಗ್ರಿ ಜೊತೆಗೆ BCom ಫೈನಾನ್ಸ್ MBA ಓದಿರೋರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸಹಾಯಕ ಕಾರ್ಮಿಕ ಕಲ್ಯಾಣಾಧಿಕಾರಿ ಆಂತರಿಕ ನೇಮಕಾತಿ ಇದು ಡಿಗ್ರಿ ಆಗಿರಬೇಕು ಮತ್ತು MSW ಆಗಿರೋರು ಇವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು. ಇದು ಪಠ್ಯಕ್ರಮವನ್ನು ಏನು ಅಂತ ಹೇಳಿ ಹೇಳಿಕೆ ಒಂದು ಮಾಹಿತಿಯನ್ನು ನೀಡಿಲ್ಲ. ಕಾನೂನು ರೀತಿ ಸಹಾಯಕ ಕಾನೂನು ಅಧಿಕಾರಿ ಇವರು ಸಹ ಡಿಗ್ರಿ ಮಾಡಿರೋರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಮತ್ತು ನೆಕ್ಸ್ಟ್ ಸಹಾಯಕ ತಾಂತ್ರಿಕ ಶಿಲ್ಪಿ ಆಂತರಿಕ ನೇಮಕಾತಿ ಇವರು ವಿಷಯ ಆಟೋಮೊಬೈಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿಯನ್ನು ಹೊಂದಿರಬೇಕು ಮತ್ತು ಇವರು ಭಾರಿ ಸಾಗಾಣಿಕೆ ವಾಹನ ಚಾಲನಾ ಪರವಾನಗಿಯನ್ನು ಹೊಂದಿರಬೇಕು. ಹೆವಿ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಹೊಂದಿರೋರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಸಹಾಯಕ ಸಂಚಾರ ವ್ಯವಸ್ಥಾಪಕರು ಇವರು MBA ಹಾಗೂ ಡಿಗ್ರಿ ಮೆಕ್ಯಾನಿಕಲ್ ಆಟೋಮೊಬೈಲ್ ಇಂಜಿನಿಯರಿಂಗ್ BE ಪದವಿಯನ್ನು ಹೊಂದಿರೋರು ಹಾಗೂ ಇದಕ್ಕೂ ಸಹ ಭಾರಿ ಗಾತ್ರದ ಡ್ರೈವಿಂಗ್ ಲೈಸೆನ್ಸ್ ವಾಹನ ಪರವಾನಗಿಯನ್ನು ಹೊಂದಿರೋರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೂ ಪಠ್ಯಕ್ರಮವನ್ನು ಯಾವುದು ಅಂತೇಳಿ ಇದಕ್ಕೂ ಸಹ ಹೇಳಿಲ್ಲ. ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ಹೇಳ್ತಾರೆ. ಸಹಾಯಕ ಸಂಚಾರ ನಿರೀಕ್ಷಕರು ಇವರು ಕಲಾ, ವಾಣಿಜ್ಯ, ವಿಜ್ಞಾನ ಕ್ಷೇತ್ರದಲ್ಲಿ PUC ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರುವ ಫಸ್ಟ್ ಕ್ಲಾಸ್ ಯಾರು ಪಾಸ್ ಆಗಿರ್ತಾರೆ PUCನಲ್ಲಿ ಅವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಮತ್ತು ಇದಕ್ಕೆ ಪಠ್ಯಕ್ರಮವನ್ನು ನಾವು ನೋಡೋದಾದ್ರೆ ಸಾಮಾನ್ಯ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರೋರು ಸಹ ಇದಕ್ಕೂ ಸಂಬಂಧಪಟ್ಟಂತೆ ಅವರು ಪಠ್ಯಕ್ರಮವನ್ನು ಅವರು ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಕೃಷಿ ಮಾರುಕಟ್ಟೆ ಇಲಾಖೆ ಈ ಇಲಾಖೆಯಲ್ಲಿ ಸಹಾಯಕ ಅಭಿಯಂತರರು ಇದಕ್ಕೂ ಡಿಗ್ರಿ BE ಪದವಿಯನ್ನು ಹೊಂದಿರಬೇಕು. ಹಾಗೂ ಕಿರಿಯ ಅಭಿಯಂತರರು ಇದಕ್ಕೆ ಡಿಗ್ರಿಯನ್ನು ಓದಿರೋ ಡಿಪ್ಲೊಮೊ ಇನ್ ಸಿವಿಲ್ ಯಾರು ಓದಿರ್ತಾರೆ ಅವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಪ್ರಥಮ ದರ್ಜೆ ಸಹಾಯಕರು ಇದಕ್ಕೆ ಡಿಗ್ರಿಯನ್ನು ಮಾಡಿರಬೇಕು. ಮಾರುಕಟ್ಟೆ ಮೇಲ್ವಿಚಾರಕರು BSc ಇನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ವಿಭಾಗದಲ್ಲಿ ಯಾರೆಲ್ಲ ಎಜುಕೇಶನ್ ಮಾಡಿರ್ತಾರೆ ಅವರು ಇದಕ್ಕೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಸಾಮಾನ್ಯ ಜ್ಞಾನ ಪತ್ರಿಕೆ ಹೊಂದಿರುತ್ತದೆ. ಪತ್ರಿಕೆ 2 ಬಗ್ಗೆ ಇನ್ನೂ ಮಾಹಿತಿಯನ್ನು ಇವರು ನೀಡಿಲ್ಲ, ನಂತರದ ದಿನಗಳಲ್ಲಿ ನೀಡ್ತಾರೆ. ಹಾಗೂ ದ್ವಿತೀಯ ದರ್ಜೆ ಸಹಾಯಕರು ಹಾಗೂ ಮಾರಾಟ ಸಹಾಯಕರು ಇದಕ್ಕೆ PUC ಆಗಿರೋರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಇದಕ್ಕೂ ಸಹ ಸಾಮಾನ್ಯ ಜ್ಞಾನ, ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಬಗ್ಗೆ ಒಂದು ಪಠ್ಯಕ್ರಮ ಇರುತ್ತದೆ ಅಂತ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ತಾಂತ್ರಿಕ ಶಿಕ್ಷಣ ಇಲಾಖೆ ಈ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರು ಹಾಗೂ ದ್ವಿತೀಯ ದರ್ಜೆ ಸಹಾಯಕರು ಹುದ್ದೆಗಳು ಖಾಲಿದ್ದಾವೆ. ಪ್ರಥಮ ದರ್ಜೆ ಸಹಾಯಕರು ಈ ಹುದ್ದೆಗಳಿಗೆ ಡಿಗ್ರಿ ಮಾಡಿರಬೇಕು. ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ PUC ಓದಿದ್ರು ಸಹ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇದರಲ್ಲಿ ಸಾಮಾನ್ಯ ಜ್ಞಾನ, ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ ಒಂದು ಪಠ್ಯಕ್ರಮವಾಗಿರುತ್ತದೆ ಅಂತೇಳಿ ಅದ್ರ ಬಗ್ಗೆ ಓದ್ಕೊಳ್ಳಿ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸರ್ಕಾರದಿಂದ ನೇಮಕಾತಿ ಅಧಿಸೂಚನೆ ಹೊರಡಿಸಲು ಅನುಮತಿಸಿದ ತಕ್ಷಣ ಪ್ರಾಧಿಕಾರ ಅಧಿಸೂಚನೆ ಹೊರಡಿಸಿ ಆನ್ಲೈನ್ ಮುಖಾಂತರ ಅರ್ಜಿ ಸ್ವೀಕರಿಸಲು ಕ್ರಮವಹಿಸಲಾಗುವುದು ಎಂದು ಶೀಘ್ರವೇ ಪರೀಕ್ಷೆಗಳನ್ನು ಸಹ ನಡೆಸಲಾಗುವುದು ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ನಿಮಗೆ ಸಂಪೂರ್ಣ ಮಾಹಿತಿ ಬೇಕು ಈ ಹುದ್ದೆಗಳ ಬಗ್ಗೆ ಅಂತ ಆದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ವೆಬ್ಸೈಟ್ಗೆ ಹೋಗಿ ನೀವು ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತದೆ. ಈ ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.